ಎಲ್ಲ ಹಿಡ್ಕೊಂಡು ಪೂಜೆ ಮಾಡಿ. ಆ ದಾರ ಐತೆ ನೋಡಿ. ಈ ಕಡೆ ಸೈಡ್ ಬಿಡಿ. ಕರೆಕ್ಟ್, ಎರಡು ಕಡೆ ಯಾವುದೇ ಬೋರ್ಡ್ ಮಾಡಿದಾಗಲೂ ಎರಡು ಕಡೆ ಮಾಡಬೇಕು. ಇಲ್ಲೇ ನಮ್ಮ ಸುಬ್ಬಣ್ಣವರು ಕೂಡ 10 ಜನ ಲಕ್ಷ್ಮಣ ಬಂದಿದ್ದಾರೆ. ಇಲ್ಲಿಗೆ ರಸ್ತೆ ಆಗಬೇಕು ಅಂತ ಕೂಡ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿಗೆ ಒಂದು ವ್ಯವಸ್ಥಿತವಾಗಿ ನಾನು 2 ಬಾರಿ MLA 3 ವರ್ಷದಿಂದ ಮಾಡಿದ್ವಿ. ನಿಮ್ಮನ್ನ ಕರೆಸಬೇಕು, ಒಂದು ಗೌರವಿಸಬೇಕು ಅನ್ನೋ ಭಾವನೆಯಲ್ಲಿ ಆ ಒಂದು ಶುಭ ದಿವಸ ಈ ದಿವಸ ಆಗಿದೆ. ಅದು ಒಳ್ಳೆ ದಿವಸನೂ ಕೂಡ. ಇವತ್ತು ನಿಮ್ಮ ಬಡಾವಣೆಯ ಒಂದು ಬೋರ್ಡನ್ನು ನಾಮಫಲಕವನ್ನು ಕೂಡ ಉದರದಲ್ಲಿ ನಮ್ಮ ತಾಯಂದಿರು, ಸಹೋದರರು, ವಿಶೇಷವಾಗಿ ಭವಿಷ್ಯದ ನಮ್ಮ ಪುಟಾಣಿ, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ನಮಗೆ ಆರತಿ ಬೆಳಗಿ ಶುಭ ಕೋರಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಇಷ್ಟ ಇದ್ದೇನೆ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿದ್ದೀವಿ. ಏಕೆಂದರೆ ನಾವು ಯಾವ ಚುನಾವಣೆಗಳಿಗೆ ಬಂದಾಗ ಬರುವಂಥವ್ರಲ್ಲ. ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಇದ್ದೆ. ವೆಂಕಟೇಶು ಕೂಡ ಬರ್ತಾ ಇದ್ದಾರೆ. ಇವತ್ತು ಈಗ ಏನಿಲ್ದವರು ಬದುಕ್ಬೋದು, ನೀರಿಲ್ದವರು ಬದುಕಾಗಲ್ಲ. ಬಹುಶಃ ಕೇಕ್ನಲ್ಲಿ ಅದೆಲ್ಲ ಬರೆದಿರುತ್ತೆ. ನಾನು ಅಷ್ಟು ದೊಡ್ಡವನಲ್ಲ, ನಿಮ್ಮೆಲ್ಲರ ಜನಸೇವಕನಾಗಿ ನೀವು ಕೊಟ್ಟಂಥ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ. ನನ್ನ ಜೀವದ ಕೊನೆ ಉಸಿರಿನ ತನಕ ಈ ಕ್ಷೇತ್ರದ ಸೇವೆಯನ್ನು ಕಾಯ ವಾಚ ಮನಸ ಮಾಡ್ಕೊಂಡು ನಮ್ಮ ರಂಗರಾಜಣ್ಣ ಎಲ್ಲ ಇದ್ದಾರೆ. ಈ ಸಲ ಜಾತ್ರೆ ಐತಿಹಾಸಿಕವಾದಂಥ ಒಂದು ಸ್ವರೂಪವನ್ನು ಪಡೀತು. ಬಹುಶಃ ಎಷ್ಟು ಒಂದೊಂದು ದಿವಸ 25,000 ಜಾತ್ರೆಯ ಮೆರಗೆ ಹೆಚ್ಚಾಯಿತು. ಏಕೆಂದರೆ ಕೆಲವರೆಲ್ಲ ಬಂದು ಪೂರ್ವಭಾವಿ ಸಭೆಗಳು ಮಾತಾಡ್ತಾರೆ, ನನಗೆ ಬೇಜಾರಿಲ್ಲ. ಯಾಕಂದರೆ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಜಾತ್ರೆಗೆ ಯಾರು ಬರೋರೇ ಇರಲಿಲ್ಲ. ಅವತ್ತಿನ ಸಂದರ್ಭದಲ್ಲೂ ಕೂಡ ಕಾನೂನು ಒಂದು ಕಡೆ ಬದಿಗೊತ್ತಿ ಜಾತ್ರೆಯನ್ನು ನಡೆಸ್ಕೊಟ್ಟಿದ್ದೀವಿ. ಈ ಸಲನೂ ಕೂಡ ಸುಮಾರು 18 ಜೋಡಿಗಳಿಗೆ ಕೈಯಿಂದ ಉತ್ತಮವಾದಂಥ ಒಂದು ಬಹುಮಾನವನ್ನು ಕೂಡ ನಮಗೆ, ಯಾಕೆಂದರೆ ಈ ಧಾರ್ಮಿಕತೆ, ಈ ಜಾತ್ರೆಯ ಮೆರಗನ್ನು ನಾವು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಬೇಬಿ ಬಟ್ಟೆ ಜಾತ್ರೆಗೆ ಸರಿಸಮಾನವಾಗಿ ಇನ್ನೂ ಇವತ್ತೆಲ್ಲ ಹೇಳ್ತಿದ್ರು. ಈ ರಾಜ್ಯದಲ್ಲೇ ಬಹುಶಃ ಈ ಸಲ ಬೂಕನಬೆಟ್ಟೆ ಜಾತ್ರೆ ಒಂದು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ, ರಂಗನಾಥ ಸ್ವಾಮಿ ಸನ್ನಿಧಿಗೆ ಯಾವ ರಸ್ತೆ ಇರಲಿಲ್ಲ. ಈಗ ಪರಮ ಕಡೆಯಿಂದ ಬೆಳಗುಳ ಕಡೆಯಿಂದ ರಸ್ತೆ, ಒಂದು ಕಡೆಯಿಂದ ನಮ್ಮ ಸೋರೆಕಾಯಿಪುರ, ಬೂಕನಬೆಟ್ಟ ಎಲ್ಲ ಕಡೆ ಸರ್ವಋತು ರಸ್ತೆ ಮಾಡ್ಕೊಟ್ಟಿದ್ದೀವಿ. ಇವತ್ತು ನಮ್ಮ ದೇವಸ್ಥಾನದ ಮೇಲಕ್ಕೂ ಕೂಡ ಕಾಂಕ್ರೀಟ್ ರಸ್ತೆ ಮೇಲ್ಗಡೆ ಎಲ್ಲ ವ್ಯವಸ್ಥೆಗೆ ಅನುಕೂಲ ಮಾಡುವಂಥದ್ದು. ಇವತ್ತು ನಮ್ಮ ರಂಗರಾಜಣ್ಣವರು ಸ್ಥಳೀಯ ಎಲ್ಲರ ಸಹಕಾರದಿಂದ ಆ ಒಳ್ಳೆ ಪೂಜಾ ಕೈಂಕರ್ಯಗಳನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಬರಬೇಕಾದ್ರೆ ಅದೇ ಹೇಳಿದೆ. ಇವತ್ತು ತಾಲೂಕು ಆಫೀಸ್ಗೆ ಇಮಿಡಿಯೇಟ್ ಆಗಿ ಅಲ್ಲೆಲ್ಲ ಇರ್ತಕ್ಕಂಥ ಗಲೀಜನ್ನು ಕ್ಲಿಯರ್ ಮಾಡಬೇಕು ಇನ್ನೊಂದು ವಾರದೊಳಗಡೆ ಅಂತ ಹೇಳಿದ್ದೀನಿ. ಅಲ್ಲಿ ಪ್ಲಾಸ್ಟಿಕ್ ವಗೈರೆ ಎಲ್ಲ ಇದಾಗಿದೆ. ಈ ಸಲ ಜಾತ್ರೆ ಹರಾಜು 10 ಲಕ್ಷಕ್ಕೂ ಏಕೆಂದ್ರೆ ಯಾವ ಒಂದು ಹಣವನ್ನು ಕೂಡ ಇಲ್ಲಿಗೆ ಬಳಕೆ ಮಾಡಿಸ್ತೀನಿ. ಅದನ್ನ ಅಲ್ಲಿ ಪೇಂಟು ವಗೈರೆ ಮಾಡಬೇಕಾಗಿದೆ. ಒಂದು 15 ದಿವಸದಲ್ಲಿ ಇಲ್ಲೇ ಬಂದು ಮೀಟಿಂಗ್ ಮಾಡಿ ಆ ದೇವಸ್ಥಾನಕ್ಕೆ ಏನು ಪೇಂಟ್ ಮಾಡಬೇಕು ಅಂತ ಕೋರಿಕೆ ಸಲ್ಲಿಸಿದ್ದಾರೆ. ನಮ್ಮ ರಂಗರಾಜಣ್ಣ, ಜಯಣ್ಣರು, ಮಹೇಶ್, ಅದೇ ರೀತಿ ನಮ್ಮ ವಾಸಣ್ಣರು ಇರ್ಬೋದು, ನಟು ಇರ್ಬೋದು, ಎಲ್ಲರೂ ಕೂಡ ಅವುಗಳ ಜೊತೆ ಕೈ ಜೋಡಿಸಿ अभी सब्सक्राइब करें